ಪಂಜಾಬಿ ಸ್ಟೈಲಲ್ಲಿ ಸಮೋಸ ಮಾಡಿ ತೋರಿಸ್ತೀನಿ ಬನ್ನಿ. 1 ಕಪ್ ಮೈದಾ ಹಿಟ್ಟು, 1/4 ಕಪ್ ಚಿರೋಟಿ ರವೆ, ಸ್ವಲ್ಪ ಓಂ ಕಾಳು, ಈ ಮೂರನ್ನು ಒಂದು ಪಾತ್ರೆಗೆ ಹಾಕೊಳ್ಳಿ. ಒಂದು ಸ್ವಲ್ಪ ಉಪ್ಪು, ಒಂದು 3 ಸ್ಪೂನ್ ತುಪ್ಪ ಹಾಕೊಂಡು ಐಸ್ ವಾಟರ್ ಹಾಕೊಂಡು ಗಟ್ಟಿಯಾಗಿ ಕಲಸಿಟ್ಕೊಳ್ರಿ. ಓಂ ಕಾಳು ಜಾಸ್ತಿ ಹಾಕೊಂಡ್ರೆ ಸಮೋಸ ಕಟ್ಟಾಗುತ್ತೆ, ಅದಕ್ಕೆ ಕಮ್ಮಿ ಹಾಕೊಳ್ಳಿ. ಈ ಹಿಟ್ಟು ಕಲಸಿದ್ಮೇಲೆ ತಣ್ಣೀರ್ ಬಟ್ಟೆಲಿ ಸುತ್ತಬಿಟ್ಟಿಡಿ. ಈಗ ಸ್ಟಫಿಂಗ್ ಮಾಡ್ಕೊಳ್ಳೋಣ ಬನ್ನಿ. ಮೊದಲಿಗೆ ಬೇಯಿಸಿರೋ ಆಲೂಗಡ್ಡೆ ತಗೊಂಡಿದ್ದೀವಿ. ಒಂದು 5-6 ಮೆಣಸಿನ್ಕಾಯಿ, ಒಂದು ಸ್ವಲ್ಪ ಶುಂಠಿ, ಒಂದು ಸ್ವಲ್ಪ ಕೊತ್ತಂಬರಿ ತಗೊಳ್ರಿ. ಇದು ಮೂರನ್ನು ಎಷ್ಟು ಸಣ್ಣ ಆಗುತ್ತೆ ಅಷ್ಟು ಸಣ್ಣ ಕಟ್ ಮಾಡ್ಕೊಳ್ರಿ. ಆಲೂಗಡ್ಡೆನ ಈ ತರ ಕಟ್ ಮಾಡಿ ಹಾಕೊಳ್ರಿ, ಮ್ಯಾಶ್ ಮಾಡಿ ಹಾಕೋಬೇಡಿ. ಒಂದು ಪಾತ್ರೆಯಲ್ಲಿ 3 ಸ್ಪೂನ್ ಎಣ್ಣೆ ಹಾಕಿ ಆಲೂಗಡ್ಡೆ ಹಾಕಿ ರೋಸ್ಟ್ ಆಗಕ್ಕೆ ಬಿಡಿ. ಇದು ಒಂದ್ ಕಡೆ ರೋಸ್ಟ್ ಆಗ್ತಾ ಇರಲಿ, ಇನ್ನೊಂದು ಕಡೆ ಮಸಾಲ ಹುರ್ಕೊಳ್ಳೋಣ ಬನ್ನಿ. ಒಂದು ಪ್ಯಾನಲ್ಲಿ ಸ್ವಲ್ಪ ಉಪ್ಪು ಹಾಕೊಳ್ಳಿ. ಉಪ್ಪು ಹಾಕೊಳ್ಳೋದು ಯಾಕಂದ್ರೆ ಅದು ಮಸಾಲ ಸೀದೋಗ್ಬಾರ್ದು ಅಂತ. ಮೆಣಸು, ಧನಿಯಾ, ಜೀರಿಗೆ, ಹಿಂಗು ಹಾಕೊಂಡು ಹುರ್ಕೊಳ್ರಿ. ಹುರ್ಕೊಂಡ್ಮೇಲೆ ಸರಿಯಾಗಿ ಪೌಡರ್ ಮಾಡಿ ಇಟ್ಕೊಳ್ಳಿ. ರೋಸ್ಟ್ ಆಗಿರೋ ಆಲೂಗಡ್ಡೆಗೆ ಶುಂಠಿ, ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ ಹಾಕೊಳ್ಳಿ. ಇದೆಲ್ಲ ಹಾಕೊಂಡ್ಮೇಲೆ ಪೌಡರ್ ಮಾಡಿರೋ ಮಸಾಲ ಹಾಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಪಿರಿ ಮಸಾಲ ಹಾಕೊಂಡು ಮಿಕ್ಸ್ ಮಾಡಿ. ಈ ತರ ಹಿಟ್ಟು ಉದ್ದಕ್ಕೆ ಮಾಡ್ಕೊಂಡು ಉಂಡೆ ಕಟ್ಕೊಂಡು ಲಟ್ಟಿಸ್ಕೋಬೇಕು. ಈ ತರ ಉದ್ದಕ್ಕೆ ಲಟ್ಟಿಸ್ಕೊಂಡು ಕಟ್ ಮಾಡಬೇಕು. ಈ ತರ ಫೋಲ್ಡ್ ಮಾಡ್ಕೊಂಡು ಫಿಲ್ಲಿಂಗ್ ಮಾಡ್ಕೊಳ್ಳಿ.
ಫಿಲ್ಲಿಂಗ್ ಆದಮೇಲೆ ಟೈಟಾಗಿ ಕ್ಲೋಸ್ ಮಾಡಿ. ಟೈಟಾಗಿ ಕ್ಲೋಸ್ ಮಾಡಿಲ್ಲ ಅಂದರೆ ಎಣ್ಣೆಯಲ್ಲಿ ಸಮೋಸ ಬಿಟ್ಕೊಳ್ಳುತ್ತೆ. ಗೋಲ್ಡನ್ ಫ್ರೈ ಆಗೋವರೆಗೂ ಕರೀರಿ. ಟ್ರೈ ಮಾಡಿ ಹೆಂಗಿದೆ ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.